ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. You don't just want a car. ಜಮಖಂಡಿಯಲ್ಲಿ ತಾಲೂಕಾ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಹೌದು ಪ್ರಿಯ ವೀಕ್ಷಕರೇ, ದಿನಾಂಕ 26/6/2026 ಶುಕ್ರವಾರ ಮುಂಜಾನೆ 11:30ಕ್ಕೆ ತಾಲೂಕಾ ಗಾಣಿಗ ಸಮಾಜ ಹಾಗೂ ತಾಲೂಕಾ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವು ಶುಕ್ರವಾರ ಜಮಖಂಡಿಯ ಮುಧೋಳ ರಸ್ತೆಯ ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಪಾಪು ಶ್ರೀ ಸಿದ್ದಮುತ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ತಾಲೂಕಾ ಗಾಣಿಗ ಸಮಾಜದ ಅಧ್ಯಕ್ಷರಾದ ಕೆಕೆ ತುಪ್ಪದ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಜಿಎಸ್ ನ್ಯಾಮಗೌಡ, ಮಾಜಿ ಶಾಸಕರಾದ ಆನಂದ ಸಿ ನ್ಯಾಮಗೌಡ ಹಾಗೂ ಜಮಖಂಡಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ರಾಮ್ನಿ ಎಸ್ ಕಲೂತಿ ಭಾಗವಹಿಸಿ ಮಾತನಾಡಿದರು. ಸಮಾಜದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಂಘಟನಾ ಬೆಳವಣಿಗೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಇಂಥ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೀರ್ತಿ ತರುವಂತೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಅತಿಥಿಗಳಾಗಿ ಜ್ಯೋತಿ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗ್ಯಾ ನಿಂಗನೂರ, ಜ್ಯೋತಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಸಿದ್ರಾವಗು ಜಂಬಗಿ, ತಾಲೂಕಾ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಗದೇವ ಪಾಸೂಡಿ, ತಾಲೂಕಾ ಗಾಣಿಗ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಸಾ ನ್ಯಾಮಗೌಡ, ಉಪಾಧ್ಯಕ್ಷ ನಾಗಪ್ಪ ಬಾ ಮುತ್ತಕ್ಕನವರ ಹಾಗೂ ಮಹಿಳಾ ಯುವ ಘಟಕದ ಅಧ್ಯಕ್ಷೆ ರಾಜಶ್ರೀ ಇ ನ್ಯಾಮಗೌಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರು ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರು, ಮುಖಂಡರು, ನೌಕರರು, ವಿದ್ಯಾರ್ಥಿನಿಯರು, ತಾಯಂದರು ಹಾಗೂ ಸಮಾಜದ ಬಂಧು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ವರದಿ ಸಿದ್ಧ ಮೂರಸಿದ್ದೇಶ್ವರ ಸಿದ್ಧಕ್ಷೇತ್ರ ಸಿದ್ಧಮುಖ್ಯ ಸ್ವಾಗತವನ್ನು ಬಯಸ್ತಾ ಇದೆ. ಚಂದ್ರಶೇಖರ್ ಪಡಸಾಗಿಯವರು ಆಗಮಿಸಿ ಶ್ರೀಗಳಿಗೆ ಗೌರವ ಸಮಾರಂಭ ಹಿಂದಿನಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಸಮಾಜ ಆ ವೃತ್ತಿಯಿಂದಲೇ ಪ್ರವೃತ್ತಿಪಟ್ಟು ತಮ್ಮ ಬದುಕನ್ನು ಸಾಗಿಸಿರುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಒಂದು ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಗೆ ಆರಂಭದಲ್ಲಿ ಕೇವಲ ಪ್ರತಿಭಾ ಪುರಸ್ಕಾರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಲ್ಲರೂ ಹಿರಿಯರಿದ್ದಾರೆ. ಕೇವಲ ಪ್ರತಿಭಾ ಪುರಸ್ಕಾರ ಎನ್ನುವಂಥ ಒಂದು ಶೀರ್ಷಿಕೆ ಅದರ ಅಡಿಯಲ್ಲಿ ಪ್ರಾರಂಭವಾಗುವಂಥದ್ದು ಇವತ್ತು ಇಷ್ಟು ದೊಡ್ಡದಾದಂತಹ ಒಂದು ಶೀರ್ಷಿಕೆಯನ್ನು ಒಳಗೊಂಡಿದೆ ಅಂತಂದರೆ ನಮ್ಮ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ನಾವು ಇನ್ನೂ ವಿನೂತನವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಸಾಧಕರಿಗೆ ಸನ್ಮಾನ ಮಾಡೋದು ಅದೊಂದು ವಿಶೇಷವಾಗಿ ಪ್ರಾರಂಭ ಮಾಡಿದೆ. ಜೊತೆಯಾಗಿ ಆರಂಭದಲ್ಲಿ ಏನಿತ್ತು ಅಂದ್ರೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಮಾತ್ರ ಮಾಡ್ತಿದ್ದೀವಿ. ಪ್ರಥಮ ದ್ವಿತೀಯ ತೃತೀಯ ಅಂತ ಮಾಡ್ತಿದ್ವಿ. ಸರಿ, ಅದಾದ ನಂತರ 3 ವಿಭಾಗಗಳು ಬರ್ತಾ ಇತ್ತು. ಮೊದಲು ಒಂದನ್ನು ತಗೋತಿದ್ವಿ, ಎಲ್ಲ ಕೂಡ ಒಂದನ್ನು ತಗೋತಿದ್ವಿ. 16 ಹಂತಗಳಲ್ಲಿ ಆರ್ಟ್ಸ್ ಬೇರೆ, ಪ್ರಥಮ ದ್ವಿತೀಯ ತೃತೀಯ, ಸೈನ್ಸ್ ಬೇರೆ, ಪ್ರಥಮ ದ್ವಿತೀಯ ತೃತೀಯ, ಕಾಮರ್ಸ್ ಬೇರೆ, ಪ್ರಥಮ ದ್ವಿತೀಯ ತೃತೀಯ, ಈ ರೀತಿಯಾಗಿ ವಿಭಾಗಗಳನ್ನು ಮಾಡಿಕೊಂಡು ಅದಕ್ಕೆಲ್ಲ ವಿಧಾಯಕವಾದಂತಹ ಕಾರ್ಯಕ್ರಮಗಳ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಇತರ ಸಮಾಜಕ್ಕೆ ಕೂಡ ತಿಳಿಸಲು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳ ನಮಸ್ಕಾರಗಳನ್ನು ತಿಳಿಸ್ತಾ ಸಂಕ್ಷಿಪ್ತವಾಗಿ ಸುಮಾರು ನಮ್ಮ ಒಂದು ಈ ಸಮಾಜ ಸಂಘಟನೆ
ಮತ್ತು ನೌಕರರ ಸಂಘಟನೆ ಒಂದು ಸಹಯೋಗದಲ್ಲಿ ಈ ಸಲ ನಾವು ಇದನ್ನು ನಡೆಸೋದು 16ನೇ ಒಂದು ಕಾರ್ಯಕ್ರಮ ಅಂತ ನಾನು ಆರಂಭದಲ್ಲಿ ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಸಮಾಜ ಒಂದು ತಾತ್ವಿಕ ಕಲಹನೆಯ ಮೇಲೆ ಸಾತ್ವಿಕ ಬದುಕನ್ನು ಕಟ್ಟಿಕೊಂಡು ಒಂದು ಪ್ರಾಚೀನವಾದಂತಹ ಪರಂಪರೆಯನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಸಮಾಜ ನಮ್ಮದು. ಈ ಸಮಾಜ ಅಂತಂದಾಗ ನಾವೆಲ್ಲರೂ ಕೂಡ ಆರಂಭದಲ್ಲಿ ಆ ಋಣಗಳಲ್ಲಿ ಒಂದು ಸಮಾಜ ಋಣ ಅಂತ ಬರ್ತಾ ಇದೆ. ಆ ಸಮಾಜ ಋಣವನ್ನು ಏನಾದರೂ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಸಮಾಜದ ಋಣವನ್ನು ಆ ಪಂಚ ಋಣಗಳು ಅಂತ ಹೇಳ್ತೀವಿ. ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ, ಸಮಾಜದ ಋಣ, ರಾಷ್ಟ್ರ ಋಣ. ಆ ಋಣಗಳಲ್ಲಿ ಸಮಾಜದ ಋಣ ಒಂದು ಅಳಿಲು ಸೇವೆ ಮೊದಲ ಭಕ್ತಿ ಅನ್ನುವ ಹಾಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಹೇಳ್ತಾ ಇದ್ದೇನೆ. ಒಂದು ಇಟ್ಕೋಬೇಕು, 2010-11ರಲ್ಲಿ ಕೇವಲ 7+1 SSLC ಕೇವಲ 7 ಜನ ವಿದ್ಯಾರ್ಥಿಗಳಿದ್ರು. ಆದರೆ PUCಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಇದ್ದ. 8 ಜನರಿಂದ ಪ್ರಾರಂಭ ಮಾಡೋದು ಇವತ್ತು 166 ಹಂತಕ್ಕೆ ಬಂದಿದೆ ಅಂತಂದರೆ ಬಹುತೇಕ ಇದಕ್ಕಿಂತ ಪ್ರಗತಿ ಏನು ಬೇಕು ಅದಕ್ಕೆಲ್ಲ ಮೂಲಕ ನಾವು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರು, ನಮ್ಮ ಜನಪ್ರತಿನಿಧಿಗಳು, ದಾನಿಗಳು, ಶಿಕ್ಷಣ ಆಸಕ್ತರು ಇವೆಲ್ಲ ಅತ್ಯುತ್ತಮವಾಗಿ ಮಾಡಲೇಬೇಕಾದಂಥ ಒಂದು ದೊಡ್ಡ ಕಾರ್ಯಕ್ರಮ. ಸರ್ ಒಂದು ಕೆಲಸ ಮಾಡಿ ಒಂದು ಸನ್ಮಾನ ವಿದ್ಯಾರ್ಥಿಗಳು ಪುರಸ್ಕೃತರಾದ ಭಾಳ ಸಂತೋಷ. ಇವತ್ತು ಈ ಪ್ರೋತ್ಸಾಹ ಯಾಕೆ ಮಾಡಬೇಕು ಅಂದ್ರೆ ಮುಂದಿನ ಮಕ್ಕಳಿಗೆ ಇದೊಂದು ನಿರ್ತೀವಿ ಅಂತಂದ್ರೆ ನಾವು ಏನು ಸಾಧನೆ ಮಾಡಿ ಹೋಗೋಂಥ ವೃತ್ತಿಯಲ್ಲಿ ಇರಬೇಕು, ಸಮಾಜಕ್ಕೆ ಇರಬೇಕು ಅನ್ನೋದಕ್ಕೆ ಈ ಸಮಾಜದಿಂದ ನಾನು ನೋಡಿ ವಿಧಾನಸಭಾ ಜಿಲ್ಲಾ ಮಟ್ಟದಲ್ಲಿ ನೋಡಿ, ಬೇರೆ ತಾಲೂಕಲ್ಲಿ ನೋಡಿ, ಆದರೆ ಇಂಟರ್ಮೀಡಿಯೇಟ್ ಸಿಸ್ಟಮನ್ನು ಮತ್ತು ಹೆಚ್ಚು ಅದೇನು ಒಂದು 4 ತಿಂಗಳು ನಮಸ್ಕಾರ ಮಾಡ್ತಾರೆ, ಉತ್ತರಾಖಂಡ ಪ್ರಶಸ್ತಿ ಕೊಡ್ತಾರೆ. ಆದರೆ ಎಂಟುಗಳ ಸಮಾಜದ ವಿಶೇಷವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಹಂಗನ್ನು ನಮ್ಮ ಮಕ್ಕಳ ಸಂಘದ ಎಲ್ಲ ಇಲಾಖೆಗಳ ಸದಸ್ಯರಿಗೆಲ್ಲ ಅವರು ಸರ್ಕಾರ ಮಾಡಿದ್ರು. ಆ ಎಲ್ಲ ಬೆಳೀರಿ, ಯಾಕಂದರೆ ಬೇಳೆ ಮಾಡಿ ನಾವು ನೋಡ್ತೀವಿ ಸಂತೋಷ ಅಂದ್ರೆ ಏನು ಹೇಳಬೇಕು ಅಂತಂದ್ರೆ ರಾಷ್ಟ್ರವಾಗಿ ಎಲ್ಲ ಹೇಳಿ ಮುಖ್ಯ ಅಂದ್ರೆ ಅವ್ರು ಹೇಳ್ತಾರೆ ಸನ್ಮಾನ ಆ ಭಾಷೆಗಳನ್ನು ಭಾಳ ನಾವು ಮಾಡೋಣ. ಒಂದೇ ಒಂದು ಮಾತು ಮಾಡಬೇಕಾದ್ರು ಒಂದು ವಿದ್ಯಾರ್ಥಿಗಳು ಸರಿಯಾಗಿಲ್ಲ ಹೋಗೋದು ಮುಖ್ಯ ಅಲ್ಲ. ನಾವು ಸಮಾಜಕ್ಕೆ ಹ್ಯಾಂಗೆ ಓಡಬೇಕು, ಹಿರಿಯರಿಗೆ ಹ್ಯಾಂಗೆ ಓಡಬೇಕು, ತಂದೆ ತಾಯಿಗಳಿಗೆ ಹ್ಯಾಂಗೆ ಓಡಬೇಕು, ನಮ್ಮ ಸಂಸ್ಕಾರ ಏನು, ನಮ್ಮ ಪದ್ಧತಿ ಏನು, ನಾವು ಹೆಂಗೆ ಇರಬೇಕು. ಯಾಕಂದ್ರೆ ಬಾಲಕರಿಂದ ಸಮಾಜಕ್ಕೆ ಏನಾಗ್ತದೆ ಎಲ್ಲ ನೋಡ್ತೀವಿ, ವಿದ್ಯಾರ್ಥಿಗಳು ಗೊತ್ತಾಯ್ತು. ಯಾಕಂದ್ರೆ ಅವ್ರನ್ನ ನಿಗಾ ಇರಬೇಕು, ಪೂರ್ಣ ಪೂರ್ಣ ಎಲ್ಲ ಕೊಡ್ಬಾರ್ದು. ಯಾರಿಗೆ ಅಭ್ಯಾಸ ಕೊಟ್ಟಿರ್ಬೇಕು ಅಂತ ಕೊಡ್ಬೋದು, ಯಾರಿಗೆ ಬರೀ ಸಂಭಾಷಣೆ ಕೊಡ್ಬೇಕು ಅಂತ ಕೊಡ್ಬೋದು. ವಿದ್ಯಾರ್ಥಿಗಳ ಕೈಯಾಗಿ ನಾವು ಹೇಳ್ಬೇಕು, ಫೋನ್ ಕೊಟ್ಟರೆ ಅವ್ರ ಕೂಲಿಗೆ ಬಿಡ್ತಾರೆ, ಅವರ ಚಲನ ನಾವು ನೆರವಿರ್ಲಿಕ್ಕೆ ಸಮಾಜ ಭಾಳ ಅಭಿವೃದ್ಧಿ ಹೋಗ ಒಂದ ಸಮಾಜ ಅಂತಾನೆ ಇಡೀ ಯುವಕರಿಗೆ ತೀರ್ಮಾನ. ಯಾಕಂದರೆ ನಮ್ಮ ಸಂಸ್ಕಾರ, ನಮ್ಮ ಜೀವನ, ನಮ್ಮ ಪದ್ಧತಿ, ರೂಢಿ ಇದನ್ನೆಲ್ಲ ಇಟ್ಕೊಂಡು ನಾವು ಜೀವನ ಕಟ್ಟೋದಕ್ಕೆ ಕೆಟ್ಟ ಅಂತ ತೀರ್ಮಾನ ಮಾಡೋದಲ್ಲ. ಮನುಷ್ಯ ಹೆಂಗೆ ಕೊಡ್ತಿರ್ತಾನೆ ದೊಡ್ಡ ಮ್ಯಾಗ ಕುಡಿತಾನೆ, ಅವ್ನು ಅನುಕೂಲ ಆಗೇ ಆಗ್ತದೆ. ಆ ನಮ್ಮ ಸಮಾಜದ ಆಸ್ತಿ ಆಗಿರ್ಬೇಕು, ಸಮಾಜದ ಪ್ರೀತಿಸುವ ಜೊತೆಗೆ ಇತರ ಎಲ್ಲ ಸಮಾಜಗಳನ್ನು ಗೌರವಿಸಬೇಕು ಎನ್ನುವಂತಹ ಘನ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಇಡೀ ಜಮಖಂಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಯಾವುದೇ ಸಮಾಜದ ವಿದ್ಯಾರ್ಥಿ ಇರ್ಬೋದು, ಅವನನ್ನು ನಾವು ವೇದಿಕೆಗೆ ಸನ್ಮಾನಕ್ಕೆ ಕರೆದಿದ್ದೇವೆ. 5 ವಿದ್ಯಾರ್ಥಿಗಳು ಪ್ರಥಮ 3 ಸ್ಥಾನಗಳನ್ನು SSLCಯಲ್ಲಿ ಪಡೆದುಕೊಂಡಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. ನವೀನ್ ರುದ್ರಪ್ಪ ಕುಂಬಾರ ಈ ವಿದ್ಯಾರ್ಥಿ ಹಾಜರಿದ್ದರೆ ಅವರು ಅಥವಾ ಅವರ ಪರವಾಗಿ ಅವರ ಕುಟುಂಬದ ಯಾವುದೇ ಸದಸ್ಯರು ವೇದಿಕೆಗೆ ಆಗಮಿಸಿ ನಮ್ಮ ಗೌರವ ಸನ್ಮಾನವನ್ನು ಗಾಣಿಗ ಸಮಾಜದಿಂದ ಸ್ವೀಕರಿಸಬೇಕು ಅಂತ ಅವರನ್ನು ಕೇಳಿಕೊಳ್ತೀವಿ.
ನವೀನ್ ರುದ್ರಪ್ಪ ಕುಮಾರ್ 621 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಇಡೀ ಜಮಖಂಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಪ್ರಸ್ತುತ ಆಳ್ವಾಸ್ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾನೆ ಈ ವಿದ್ಯಾರ್ಥಿ. ಮುತ್ತಕ್ಕ ಅಪ್ಪಣ್ಣ ನ್ಯಾಮಗೌಡ್ ಸರ್ಕಾರಿ ಪ್ರೌಢಶಾಲೆ ಮುತ್ತೂರಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ, ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರು ಅಥವಾ ಅವರ ಪಾಲಕರು ವೇದಿಕೆಗೆ ಆಗಮಿಸಬೇಕು. ಅಕ್ಷತಾ ಲಕ್ಷ್ಮಣ್ ಮಲ್ಕಣ್ಣವರ್ 619 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಮೊಹಮ್ಮದ್ ಫರಾನ್ ನಾಯಕ್ವಾಡಿ ಸಾಯಿ ಸಂಕಲ್ಪ ಮಧುರ್ಕಂಡಿ ವಿದ್ಯಾರ್ಥಿ ವೇದಿಕೆಗೆ ಆಗಮಿಸಬೇಕು. ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸುಪ್ರೀತಾ ಶ್ರೀಶೈಲ್ ಕಾಪ್ರಾಳ್ ಸರ್ಕಾರಿ ಪ್ರೌಢಶಾಲೆ ಹಿರೇಬಳಸಲಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯಮಾನ್ಯರು ಈ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. 5 ವಿದ್ಯಾರ್ಥಿಗಳು. ನವೀನ್ ರುದ್ರಪ್ಪ ಕುಮಾರ್ 621 ಅಂಕ ಪಡೆದುಕೊಂಡಿದ್ದಾನೆ. ಮೊರಾರ್ಜಿ ವಸತಿ ಶಾಲೆ ಹಿಪ್ಪರಿಗೆಯ ವಿದ್ಯಾರ್ಥಿ, ಇಡೀ ಜಮಖಂಡಿ ತಾಲೂಕಿಗೆ ಪ್ರಥಮ ಸ್ಥಾನ. ಮುತ್ತಕ್ಕ ಅಪ್ಪಣ್ಣ ನ್ಯಾಮಗೌಡ್ ಸರ್ಕಾರಿ ಪ್ರೌಢಶಾಲೆ ಮುತ್ತೂರಿನ ವಿದ್ಯಾರ್ಥಿ 619 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅಕ್ಷತಾ ಲಕ್ಷ್ಮಣ್ ಮಲ್ಕಣ್ಣವರ್ ಸರ್ಕಾರಿ ಪ್ರೌಢಶಾಲೆ ಕುಂಚನೂರು ಈ ವಿದ್ಯಾರ್ಥಿ ಎಂದು ಸಮಾಜವು ಆಶಿಸುತ್ತದೆ. ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. ಸಮರ್ ಲಕ್ಷ್ಮಣ್ ಆಸಂಗಿ, ಸಂಗಮೇಶ್ ಸಿದ್ದಪ್ಪ ಗಟ್ನಟ್ಟಿ, ಗುರುರಾಜ್ ಪ್ರಕಾಶ್ ಮಾರ್ಗವ್, ಶ್ರೇಯಾ ಅಶೋಕ್ ತೇಲಿ ಇವರು ಪ್ರಶಸ್ತಿ ಸ್ವೀಕರಿಸಲು ವೇದಿಕೆ ಸರಳವಾದ ಕೆಲಸವಲ್ಲ, ಆ ಕಾರ್ಯದಲ್ಲಿ ಇವರು ಯಶಸ್ಸನ್ನು ಹೊಂದಿದ್ದಾರೆ. ಇವರಿಗೆ ಆ ಭಗವಂತನ ಕೃಪೆಯಾಗಲಿ, ಇನ್ನಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಕ್ಕಳು ಮಾಡುವಂತಾಗಲಿ ಅಂತ ಸಮಾಜ ಪ್ರೋತ್ಸಾಹಿಸಲು ಹೂವುಗಳಿಂದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಇವರೆಲ್ಲರಿಗೂ ಚಪ್ಪಾಳೆ ಮೂಲಕ ಅಭಿನಂದನೆಗಳು. ಹಾಗೆ ಕಾವ್ಯಗಳಿಂದ ಇವರು 160,000 ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇವರಿಗೆ ತುಂಬುಗೈದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರಸ್ವತಿ ಪ್ರಕಾಶ್ ಹಂಗರ್ಗಿ, ನಿಖಿತಾ ಸುರೇಶ್ ಗೌರೋಜಿ, ನಿಂಗೋಬಾ ಸಭಾಷಿ ಮಗ್ನೂರ್, ಸ್ವಪ್ನ ಪ್ರಸಪ್ಪ ತೇಲಿ, ಸಮರ್ ಅಶೋಕ್ ಬಿರಾದಾರ್, ಶಿವಾನಂದ್ ಸಿರಿಗಿರಿ ಹೊಸೂರ್, ಶ್ರೇಯಾ ಮಲ್ಲಿಕಾರ್ಜುನ್ ಕೋಳ್ನವರ್, ಸಂಜನಾ ಲಕ್ಷ್ಮಣ್ ಹೆಕ್ಕೋಡ್, ಮಾಲಾಶ್ರೀ ನಿಂಗಪ್ಪ ಭೂತಾಳಿ, ಸಂದನ್ ಬಸಪ್ಪ ಸಿದ್ದನವರ್, ಶ್ರೇಯಾ ಸಂಗಮೇಶ್ ತುಪ್ಪರ್ ಹಾಗೂ ಸಿಂಧು ಪರಸಪ್ಪ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ಬಹುಶಃ ಈ ವಿದ್ಯಾರ್ಥಿಗಳಿಗೆ ಸಮಾಜದ ಹಿರಿಯರು ಮತ್ತು ಸಮಾಜದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ 1,000 ರೂಪಾಯಿ ನಗದು ಬಹುಮಾನದ ಜೊತೆಗೆ ಅವರಿಗೆ ಪ್ರಶಸ್ತಿ ಫಲಕಗಳನ್ನು ಒಂದು ಹಾರವನ್ನು ಶಾಲನ್ನು ನೀಡ್ತಾ ಇದೆ. ಸುಮಾರು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವಾಗಿ ಸಮಾಜ 2